ತುಂಬ ರುಚಿಯಾಗಿ ಹಾಗೆಯೇ ಕ್ವಿಕ್ಕಾಗಿ ಹೇಗೆ ಗೋಧಿ ಕಡ್ಡಿ ಪಾಯಸ ಮಾಡೋದು ನೋಡುವ. ಒಬ್ಬೊಬ್ಬರು ಒಂದೊಂದು ಥರ ಗೋಧಿ ಕಡ್ಡಿ ಪಾಯಸ ಮಾಡ್ತಾರೆ. ನಾವು ಹೀಗೆ ಸಿಂಪಲ್ಲಾಗಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು. ಮೊದಲಿಗೆ ಗೋಧಿ ಕಡ್ಡಿಯನ್ನು ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೋಬೇಕು. ಅದನ್ನು ಕುಕ್ಕರಿಗೆ ಹಾಕಿ 2.5 ಲೋಟ ಆಗುವಷ್ಟು ತೆಂಗಿನ ತೆಳು ಹಾಲು ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು 4-5 ಜಜ್ಜಿರುವಂಥ ಲವಂಗವನ್ನು ಸೇರಿಸಿ 3 ವಿಷಿಲ್ ಕೂಗಿಸಬೇಕು. ನಂತರ ಸಿಹಿಗೆ ಬೇಕಾದಷ್ಟು ಬೆಲ್ಲನ ನೀರಲ್ಲಿ ಕರಗಿಸಿ ಹಾಕಬೇಕು. ಸಿಹಿ ಗೋಧಿ ಕಡ್ಡಿಗೆ ಚೆನ್ನಾಗಿ ಹಿಡಿಯುವ ಹಾಗೆ ಕುದಿಸಿ ನಂತರ ತೆಂಗಿನ ದಪ್ಪ ಹಾಲನ್ನು ಸೇರಿಸಿ ಕುದಿಸಬೇಕು. ಸ್ಟವ್ ಆಫ್ ಮಾಡಿ ಕೊನೆಯದಾಗಿ ತುಪ್ಪದಲ್ಲಿ ಹುರಿದಂಥ ಗೋಡಂಬಿ ಹಾಗೂ ಏಲಕ್ಕಿ ಪುಡಿ ಸೇರಿಸಿದರೆ ಟೇಸ್ಟಿಯಾಗಿ ಬಿಸಿ ಬಿಸಿಯಾದ ಗೋಧಿ ಕಡ್ಡಿ ಪಾಯಸ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.